ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಮತ್ತಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ಲನ್ನು ಒತ್ತಿ. ಥ್ಯಾಂಕ್ ಯು. ವೀಕ್ಷಕರಿಗೆಲ್ಲ ನಮಸ್ಕಾರ. ಪಾರ್ವತಿನಿ ಮನೆ ಊಟ ಅಭಿಮಾನಿಗಳಿಗೆ ಸ್ವಾಗತ. ನಾನಿವತ್ತು ಮನೆಯಲ್ಲಿ ದೋಸೆ ಹಿಟ್ಟು ಮಿಕ್ಕಿದಾಗ ಮಸಾಲ ಪಡ್ಡು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ, ಈಸಿಯಾಗಿರುತ್ತೆ. ಆಮೇಲೆ ಇದಕ್ಕೆ ಚಟ್ನಿ ಅವಶ್ಯಕತೆಯೂ ಇರೋದಿಲ್ಲ. ಓಕೆ, ಇದನ್ನು ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಒಂದು ಈರುಳ್ಳಿನ ಈ ಥರ ಕಟ್ ಮಾಡಿ ಇಟ್ಕೊಳ್ಳಿ, ಒಂದೇ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು 3 ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು, ಜೀರಿಗೆ, ಎಣ್ಣೆ, ಉಕ್ಕೆ ಮಿಕ್ಕಿರುವಂಥ ದೋಸೆ ಹಿಟ್ಟು. ನೋಡಿ, ನಾನಿಲ್ಲಿ ಎಲ್ಲವನ್ನು ಮಿಕ್ಸಿ ಮಾಡ್ತಾಯಿದ್ದೀನಿ. ಹೆಚ್ಚಿಬಿಟ್ಟು ಹಾಕ್ಕೋಬೋದು, ಬಟ್ ನಾನು ಇಲ್ಲೇ ಮಿಕ್ಸಿಗೆ ಹಾಕ್ತಾಯಿದ್ದೀನಿ, ಯಾಕಂದರೆ ಹೆಚ್ಚಿಬಿಟ್ಟು ಮಾಡಿದ್ರೆ ಮಕ್ಕಳು ತಿನ್ನೋದಿಲ್ಲ. ಓಕೆ, ಇವಾಗ ಈರುಳ್ಳಿ ಹಾಕ್ಕೊಳ್ಳಿ, ಅದಕ್ಕೆ ಹಸಿರು ಮೆಣಸಿನ್ಕಾಯಿ, ಹಸಿ ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಉಪ್ಪು ನೋಡ್ಬಿಟ್ಟು ಹಾಕ್ಕೊಳ್ಳಿ. ದೋಸೆ ಹಿಟ್ಟಲ್ಲಿ ಆಲ್ರೆಡಿ ಇರುತ್ತೆ, ಈ ಮಿಶ್ರಣಕ್ಕಷ್ಟೇ ನೋಡ್ಬಿಟ್ಟು ಹಾಕ್ಕೊಳ್ಳಿ. ಓಕೆ, ಇದಕ್ಕೆ ಇವಾಗ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಸ್ವಲ್ಪ ತರಿಯಾಗಿ ರುಬ್ಕೊಳ್ಳಿ. ನೋಡಿ, ಈ ಥರ ನಾನು ನೀರು ಹಾಕ್ಬಿಟ್ಟು ತರಿಯಾಗಿ ರುಬ್ಕೊಂಡಿದ್ದೀನಿ. ನಾವು ಹಾಗೆ ಹೆಚ್ಚು ಕೂಡ ಮಾಡ್ಬೋದು, ಬಟ್ ಮಕ್ಕಳು ಅದನ್ನೆಲ್ಲ ಆರಿಸಿಟ್ಟು ತಿಂತವೆ, ಹಂಗಾಗಿ ಈ ಥರ ಮಿಕ್ಸಿ ಮಾಡಿ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಹಿಟ್ಟು ತೊಗೊಳ್ಳಿ, ದೋಸೆ ಹಿಟ್ಟು. ಇದು ನಿನ್ನೆ ಮಾಡಿ ಉಳಿದಿದ್ದು, ಹಾಗೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಓಕೆ, ಈ ಥರ ಹಿಟ್ಟು ಮಿಕ್ಕಿರುತ್ತಲ್ವ, ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಆಮೇಲೆ ಇದಕ್ಕೆ ಚಟ್ನಿ ಅವಶ್ಯಕತೆ ಇರೋದಿಲ್ಲ, ಯಾವಾಗ ಬೇಕೋ ಅವಾಗ ಮಾಡ್ಕೊಂಡು ತಿನ್ಬೋದು. ಸಾಯಂಕಾಲ ಟೈಮಲ್ಲಿ ಮಕ್ಕಳಿಗೂ ಮಾಡಿಕೊಡ್ಬೋದು ಸ್ಕೂಲಿಂದ ಬಂದಮೇಲೆ. ಓಕೆ, ಇವಾಗ ಈ ಮಿಶ್ರಣ ಇದಕ್ಕೆ ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಂಬಿಡಿ. ಓಕೆ, ಇವಾಗ ಈ ಥರ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಇವಾಗ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಜಾಸ್ತಿ ಮಸಾಲೆ ಐಟಮ್ ಏನು ಯೂಸ್ ಮಾಡ್ತಾ ಇಲ್ಲ ನಾನಿಲ್ಲಿ, ಸ್ವಲ್ಪನೇ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿ ಕೊಡುವಂಥ ಮಸಾಲೆ ಐಟಮ್ಗಳು. ಓಕೆ, ಇವಾಗ ಒಂದು ಪಾತ್ರೆ ಹಾಕಿ ಮೇಲ್ಗಡೆಯಿಂದ ಮುಚ್ಚಿ ಒಂದು 5 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಿ. ಈಗ ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಳ್ಳಿ, ಅದ್ರ ಮೇಲೆ ಒಂದು ಪಡ್ಡಿನ ಹಂಚು ಇಟ್ಕೊಳ್ಳೋಣ. ನೀವು ಮನೆಯಲ್ಲಿ ಯಾವ ಹಂಚು ಯೂಸ್ ಮಾಡ್ತಿರ್ತಾರೋ ಆ ಹಂಚೆ ಇಟ್ಕೊಳ್ಳಿ. ಇಲ್ಲ, ನಾಸ್ಟಿಕ್ ಯೂಸ್ ಮಾಡ್ತಾಯಿದ್ದೀನಿ. ಓಕೆ, ಹಂಚು ಕಾದಿದೆ ಇಲ್ವೋ ಚೆಕ್ ಮಾಡ್ಕೊಳ್ಳಿ. ಇನ್ನೂ ಸ್ವಲ್ಪ ಕಾಯಿಲೆ ಹಂಚು. ನೀವು ಒಂದೇ ಥರ ಪಡ್ಡು ತಿಂದು ಬೇಜಾರಾಗಿರುತ್ತಲ್ವಾ, ಈ ಥರ ಮಸಾಲ ಪಡ್ಡು ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ. ಓಕೆ, ಇವಾಗ ಎಣ್ಣೆ ಇದು ಹಾಕೋಣ. ಹಂಚು ಕಾದಿದೆ ಅಲ್ವಾ, ಎಣ್ಣೆ ಹಾಕ್ಬಿಡೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ನಾನ್ ಸ್ಟಿಕ್ ಆಗಿರೋದ್ರಿಂದ ಜಾಸ್ತಿ ಅವಶ್ಯಕತೆ ಇಲ್ಲ. ಓಕೆ, ಇವಾಗ ಎಣ್ಣೆನೂ ಕಾದಿದೆ. ನಾವೆಲ್ಲವನ್ನು ಕೂಡಿ ಇಟ್ಟಿರುವಂಥ ಮಿಶ್ರಣನ ಈಗ ಹಾಕೋಣ ಹಂಚಿಗೆ. ನಾನು ಇಲ್ಲಿ ಸೋಡಾ ಪುಡಿ ಯೂಸ್ ಮಾಡ್ತಾಯಿಲ್ಲ, ನಿನ್ನೆನೇ ಇದಕ್ಕೆ ಹಾಕಿರೋದ್ರಿಂದ ಮತ್ತೆ ಸೋಡಾ ಪುಡಿ ಹಾಕ್ತಾಯಿಲ್ಲ. ನಿಮಗೆ ನೋಡಿ ಬೇಕು ಅಂದರೆ ಹಾಕ್ಕೊಳ್ಳಿ. ಆಲ್ರೆಡಿ ನಿನ್ನೆನೇ ಇದು ಮಾಡಿರೋ ಹಿಟ್ಟು. ಓಕೆ, ಮೇಲ್ಗಡೆಯಿಂದ ಮುಚ್ಚಿ ಒಂದು 2 ನಿಮಿಷ ಬೇಯಿಸ್ಕೊಳ್ಳಿ. ಓಕೆ, ಓಪನ್ ಮಾಡಿ ನೋಡಿ, ಇವಾಗ ಆಗಿದೆ. ಈಗ ಇದಕ್ಕೆ ನೀವು ಸುತ್ತಲೂ ಎಣ್ಣೆ ಹಾಕ್ಕೊಳ್ಳೋಣ. ಓಕೆ, ಈ ಥರ ಎಣ್ಣೆ ಹಾಕ್ಕೊಂಡು ಒಂದೊಂದೇ ಟರ್ನ್ ಮಾಡಿ ತೆಗೆದುಬಿಡಿ.
ಓಕೆ, ಈ ಥರ ತೆಗೆದುಬಿಡಿ ಒಂದೊಂದೇ. ಮತ್ತು ಮೇಲ್ಗಡೆಯಿಂದ ಮುಚ್ಚಿ 1 ನಿಮಿಷ ಬೇಯಿಸ್ಕೊಳ್ಳಿ, ಗ್ಯಾಸ್ ಸಣ್ಣಕ್ಕೆ ಇಟ್ಕೊಂಡು. ಓಕೆ, ಇವಾಗ ನೋಡಿ ಈ ಥರ ಆಗಿದೆ. ಸ್ವಲ್ಪ ಈ ಕಡೆ ಭಾಗನೂ ಬೇಯಲಿ. ಈ ಥರ ಮಾಡಿ. ಇದು ಇವಾಗ ಆಗಿದೆ. ಒಂದು ಪ್ಲೇಟ್ ತೊಗೊಂಡು ತೆಗೆದುಬಿಡಿ. ಓಕೆ, ನೋಡಿರಲ್ವ ಫ್ರೆಂಡ್ಸ್ ಯಾವ ರೀತಿ ಮಸಾಲ ಪಡ್ಡು ಮಾಡೋದು ಅಂತ. ಆಮೇಲೆ ದೋಸೆ ಹಿಟ್ಟು ಮಿಕ್ಕಿದಾಗ ಒಂದೇ ಥರ ದೋಸೆ ಮಾಡಿಕೊಂಡು ಆಮೇಲೆ ಒಂದೇ ಥರ ಪಡ್ಡು ಮಾಡ್ಕೊಂಡು ತಿಂದು ಬೇಜಾರಾದರೆ ಈ ಥರ ಇನ್ಸ್ಟೆಂಟಾಗಿ 5 ನಿಮಿಷಕ್ಕೆಲ್ಲ ಮಾಡ್ಕೊಬೋದು. ಚಟ್ನಿ ಅವಶ್ಯಕತೆ ಇರೋದಿಲ್ಲ. ಓಕೆ, ನೋಡಿದ್ರಲ್ವ ಸ್ನೇಹಿತರೆ, ನಾ ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್. ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಲ್ವೋ ಈಗಲೇ ಆಗಿ. ಇನ್ನೊಂದು ಈಸಿ ರೆಸಿಪಿಯೊಂದಿಗೆ ಬರ್ತೀನಿ. ಕೀಪ್ ವಾಚಿಂಗ್.